ಬೈರತಿ ಬಸವರಾಜ್ಗೆ ಬಂಧನದ ಭೀತಿ, ಅರೆಸ್ಟ್ ಆಗುವ ಭಯದಲ್ಲಿ ಎಸ್ಕೇಪ್. ಗೋವಾ ಮಹಾರಾಷ್ಟ್ರದಲ್ಲಿ ಸರ್ಚಿಂಗ್, ಬೈರತಿಗೆ ಬಂಧನ ಭೀತಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧನದ ಭಯ ಕಾಡ್ತಾ ಇರುವಂತದ್ದು ಬೈರತಿ ಬಸವರಾಜ್ ಅವರಿಗೆ. ಅಜ್ಞಾತ ಸ್ಥಳದಲ್ಲಿದ್ದಾರೆ ಬಿಜೆಪಿಯ ಶಾಸಕ ಮಾಜಿ ಸಚಿವ ಬೈರತಿ ಬಸವರಾಜ್. ಬೈರತಿ ಬಸವರಾಜ್ ಬಂಧನಕ್ಕೆ ಸಿಐಡಿ 3 ತಂಡಗಳನ್ನ ರಚನೆ ಮಾಡಿದೆ. ಯಾವಾಗ ನಿರೀಕ್ಷಣಾ ಜಾಮೀನು ರದ್ದಾಯಿತು ಆ ಕ್ಷಣದಿಂದಲೇ ಬೈರತಿ ಬಸವರಾಜ್ ಅವರು ನಾಪತ್ತೆ ಆಗಿದ್ದಾರೆ. ಗೋವಾ ಮಹಾರಾಷ್ಟ್ರದಲ್ಲಿ 2 ತಂಡಗಳಿಂದ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನದಿಂದ ಬೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇರುವಂತದ್ದು, ಬೈರತಿ ಜೊತೆಗೆ ಸಂಪರ್ಕದಲ್ಲಿರುವಂತ ವ್ಯಕ್ತಿಗಳ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗ್ತದೆ. ಪುಣೆ ಮಾರ್ಗವಾಗಿ ಹೋಗಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅವರಿಗೆ. ಸದ್ಯಕ್ಕೆ ಪುಣೆವರೆಗೂ ಲೊಕೇಶನ್ ಪತ್ತೆ ಆಗಿದೆ. ಬಳಿಕ ಸ್ವಿಚ್ ಆಫ್ ಆಗಿರುವಂಥದ್ದು ಅವರ ಫೋನ್. ಪುಣೆಗೆ ರಸ್ತೆ ಮಾರ್ಗವಾಗಿ ಹೋಗಿದ್ದಾರೆ ಬೈರತಿ ಬಸವರಾಜ್. ಪುಣೆಗೆ ಯಾಕೆ, ಆ ಭಾಗದಲ್ಲಿ ಮಹಾರಾಷ್ಟ್ರ ಗೋವಾದಲ್ಲಿ ಯಾಕೆ ಸರ್ಚಿಂಗ್ ಅಂದ್ರೆ ಅಧಿವೇಶನದಲ್ಲಿ ಭಾಗಿಯಾಗಿದ್ರಲ್ಲ, ಅದಾದ್ಮೇಲೆ ನಿರೀಕ್ಷಣಾ ಜಾಮೀನು ರದ್ದಾಗ್ತಿದ್ದ ಹಾಗೆ ಅಲ್ಲಿಂದನೇ ಎಸ್ಕೇಪ್ ಆಗಿದ್ದಾರೆ ಬೈರತಿ ಬಸವರಾಜ್ ಅವರು. ಸೊ ಹೀಗಾಗಿನೇ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಅವರಿಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಇನ್ನು ಬೈರತಿಯ ನಿವಾಸದಲ್ಲೂ ಕೂಡ ಇಲ್ಲ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರು. ಹಿರಿಯ ವಕೀಲರ ಸಂಪರ್ಕದಲ್ಲಿದ್ದಾರೆ ಬೈರತಿ ಬಸವರಾಜ್. ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಬೈರತಿ ಬಸವರಾಜ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ನಿಟ್ಟಿನಲ್ಲಿ, ಯಾಕೆಂದ್ರೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ರದ್ದಾಗಿದೆ. ಸೊ ಹೀಗಾಗಿ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ ಅದು. ಹೈಕೋರ್ಟ್ನಲ್ಲಿ ರಿಜೆಕ್ಟ್ ಆದಂತ ಹಿನ್ನೆಲೆಯಲ್ಲಿ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ ಇರುವಂತದ್ದೇ ಸುಪ್ರೀಂ ಕೋರ್ಟ್. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಏನೋ ಗೊತ್ತಿಲ್ಲ, ಆದರೆ ಅಷ್ಟರೊಳಗೆ ಏನಾದರೂ ತಗ್ಲಾಕೊಂಡ್ರೆ ಅವರು ಅರೆಸ್ಟ್ ಆಗ್ತಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 3 ತಂಡಗಳನ್ನು ರಚನೆ ಮಾಡಿ ಬೈರತಿ ಬಸವರಾಜ್ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಿಕ್ಲು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇನ್ಲಿ ಪ್ರಮುಖ ಸಾಕ್ಷಿಗಳು ಬೈರತಿ ಬಸವರಾಜ್ ಅವರ ಹೆಸರನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿನೇ ಪ್ರಮುಖ ಸಾಕ್ಷಿಗಳನ್ನ ಕೋರ್ಟ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಬಲವಂತವಾಗಿ ಅವರನ್ನ ಅರೆಸ್ಟ್ ಮಾಡಬಾರ್ದು ಅಂತಿತ್ತಲ್ಲ, ಹಾಗೆ ನಿರೀಕ್ಷಣಾ ಜಾಮೀನಿತ್ತಲ್ಲ, ಅದನ್ನ ರದ್ದು ಮಾಡಲಾಯಿತು. ರದ್ದು ಮಾಡಿದ ಬಳಿಕ ಆತಂಕದಿಂದ ನಾಪತ್ತೆ ಆಗಿದ್ದಾರೆ ಬೈರತಿ ಬಸವರಾಜ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಬೈರತಿ ಬಸವರಾಜ್ ಅವರ ನಿರೀಕ್ಷಣಾ ಜಾಮೀನು ರದ್ದಾದ ಬಳಿಕ ಆತಂಕ ಅವ್ರಿಗೂ ಕೂಡ ಇದೆ, ಮತ್ತು ಒಂದ್ ಕಡೆ 3 ತಂಡಗಳಾಗಿ ಸಿಐಡಿ ತಂಡ ಯಾವ ರೀತಿಯಾಗಿ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು, ಅವರ ಲಾಸ್ಟ್ ಲೊಕೇಶನ್ ಮತ್ತೆ ಯಾರ್ಯಾರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅವ್ರ ಮೇಲೂ ಕೂಡ ಕಣ್ಣಿಡ್ಲಾಗಿದೆ ಅಂತ. ಪೃಥ್ವಿರಾಜ್, ಪ್ರಮುಖವಾಗಿ ಈಗ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರಿಗೆ ಈಗ ಬಂಧನ ಭೀತಿ ಶುರುವಾಗಿರುವಂಥದ್ದು. ಅದಲ್ಲದೆ ಈಗ ಏನು ಸಿಐಡಿ ಅಧಿಕಾರಿಗಳು 3 ತಂಡಗಳನ್ನು ಮಾಡಿಕೊಂಡು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಸಿಐಡಿಯ ಕಚೇರಿಯ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು KSRP ತುಕಡಿಯನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕುತೂಹಲ ಇರುವಂಥದ್ದು, ಬೈರತಿ ಬಸವರಾಜ್ ಎಲ್ಲೋದ್ರೂ ನಿಗೂಢವಾಗಿ ಉಳ್ಕೊಂಡಿರುವಂಥದ್ದು ಎಲ್ಲಿಗೆ, ಮತ್ತೆ ಈ ತಲೆಮರೆಸ್ಕೊಂಡು ಹೋಗಿದ್ದೇಕೆ ಅನ್ನೋದ್ರ ನಿಟ್ಟಿನಲ್ಲಿ ಈಗ ಒಂದು ಕಡೆ ಹುಡುಕಾಟ ನಡೆಸ್ತಾ ಇದೆ. ಆದರೆ ಕೊನೆಯದಾಗಿ ಬೆಳಗಾವಿಗೆ ಹೋದಂಥ ಬೈರತಿ ಬಸವರಾಜ್ ಅವರು ರಿಟರ್ನ್ ಅವರು ಬೆಂಗಳೂರಿಗೆ ವಾಪಸ್ ಆಗಿಲ್ಲ. ಆದರೆ ಅವರು ಬೆಳಗಾವಿ ಮೂಲಕವಾಗಿ ಪುಣೆಗೆ ಹೋಗಿದ್ದಾರೆ, ಅಂದರೆ ಮಹಾರಾಷ್ಟ್ರದ ಪುಣೆಗೆ ಹೋಗಿರುವಂಥದ್ದು. ಅಲ್ಲಿವರೆಗೂ ಕೂಡ ಲೈವ್ ಲೊಕೇಶನ್ ಸಿಕ್ಕಿದೆ. ಆ ನಂತರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವಂಥದ್ದು. ಪುಣೆಯಿಂದ ಎಲ್ಲಿಗೋದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅದಲ್ಲದೆ ಲಾಸ್ಟ್ ಅವರ ಒಂದು ಯಾರ ಜೊತೆ ಹೆಚ್ಚಾಗಿ ಕಾಂಟ್ಯಾಕ್ಟಲ್ಲಿದ್ದರು, ಯಾರ ಜೊತೆ ಜಾಸ್ತಿ ಮಾತನಾಡಿದ್ದಾರೆ, ಆ ಕಾಲ್ ಡೀಟೇಲ್ಸನ್ನು ಆಗಿರ್ಬೋದು ಅದರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಬೆಳಗಾವಿಯಲ್ಲಿ ಅವರು ಅಧಿವೇಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಉಳ್ಕೊಂಡಿರುವಂತಹ ಹೋಟೆಲ್ ರೂಮ್ ಏನಿದೆ ಅವರ CCTVಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಮತ್ತು ಹುಡುಕಾಟ ಕೂಡ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಒಂದು ಸುಪ್ರೀಂ ಕೋರ್ಟ್ ಹೋಗುವಂಥ ನಿಟ್ಟಿನಲ್ಲಿ ಈಗಾಗಲೇ ಹಿರಿಯ ಒಂದು ವಕೀಲರ ಒಂದು ಸಂಪರ್ಕವನ್ನು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಅವರು ಈಗ ಬೆಂಗಳೂರಿನ ಬೈರತಿಯಲ್ಲಿರುವಂಥ ಅವರ ನಿವಾಸದಲ್ಲೂ ಇಲ್ಲ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ಜೊತೆ ಕೂಡ ಸಂಪರ್ಕವನ್ನು ಮಾಡ್ತಾ ಇಲ್ಲ, ಮತ್ತು ಅವರ ಆಪ್ತ ಸ್ನೇಹಿತರೆಂದರೆ ಅವ್ರ ಜೊತೆ ಯಾರ ಜೊತೆಲೂ ಕೂಡ ಕಾಂಟ್ಯಾಕ್ಟ್ ಇಲ್ಲ. ಹೀಗಾಗಿ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರುವಂಥದ್ದು, ಹೊರ ರಾಜ್ಯದಲ್ಲಿ ಇರುವಂಥದ್ದು. ಮತ್ತೊಂದು ಕಡೆ ಈ ನಿಟ್ಟಿನಲ್ಲಿ ಈಗ ಸಿಐಡಿ ಅಧಿಕಾರಿಗಳು ಒಂದು ಟೀಮನ್ನು ರಚನೆ ಮಾಡಿಕೊಂಡು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂದರೆ ಈಗಾಗಲೇ ಹೈಕೋರ್ಟಲ್ಲಿ ಅವರು ಹೇಳಿದಂಥ ರೀತಿಯಲ್ಲಿ ಈ ಒಂದು ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಅವರನ್ನು ಬಂಧನ ಮಾಡಬೇಕಾದಂಥ ಅವಶ್ಯಕತೆ ಇದೆ.
ಯಾಕಂದರೆ ಈ ಒಂದು ಕಾನ್ಸ್ಪಿರೆನ್ಸಿ ಇದೆ, ಕೊಲೆ ಕೇಸಲ್ಲಿ ಇವ್ರ ಪಾತ್ರ, ಅವರ ಇಂಪಾರ್ಟೆನ್ಸ್ ಏನಿದೆ ಅದರಲ್ಲಿ ಪಾಲು ಆಗಿರುವಂಥದ್ದು, ಅಂದರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂಥ ನಿಟ್ಟಿನಲ್ಲಿ ಎಲ್ಲ ಸಾಕ್ಷಿಗಳು ಕೂಡ ಸಿಕ್ಕಿದೆ ಅನ್ನೋದ್ರ ಬಗ್ಗೆ SP ಅವರು ಕೂಡ ವಾದ ಮಾಡಿದ್ರು. ಅದಲ್ಲದೆ ಜಗದೀಶ್ ಏನಿದ್ದಾನೆ ಅದರಲ್ಲಿ ರೌಡಿ ಶೀಟರ್ ಜಗದೀಶ್ ಜೊತೆ ಇವರು ಕಾಂಟ್ಯಾಕ್ಟಲ್ಲಿರುವಂಥ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಕೆಲ ಎವಿಡೆನ್ಸ್ಗಳನ್ನು ಕೂಡ ಅವರು ಪತ್ತೆಯನ್ನು ಮಾಡಿದರು. ಹೀಗಾಗಿ ಕೆಲ ಆರೋಪಿಗಳು ಕೊಟ್ಟಿರುವಂಥ ಹೇಳಿಕೆ ಆಗಿರ್ಬೋದು, ಕೆಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿರುವಂಥ CID ಅಧಿಕಾರಿಗಳು ಇವರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಹೊರ ರಾಜ್ಯದಲ್ಲೂ ಕೂಡ ಅಧಿಕಾರಿಗಳ ತಂಡ ಬೀಡುಬಿಟ್ಟಿದೆ, ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.